ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. TV5 ಕನ್ನಡ ವಾಹಿನಿಯ ಬೆಂಗಳೂರಿನ ಕಚೇರಿಯಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಮಹಿಳಾ ದಿನ ಆಚರಿಸಲಾಯಿತು. TV5 ಕನ್ನಡದ ಮಹಿಳಾ ಸಿಬ್ಬಂದಿ ಸಂಭ್ರಮದಿಂದ ಪಾಲ್ಗೊಂಡಿದ್ದರು. ಮಹಿಳಾ ಸಿಬ್ಬಂದಿ ಎಲ್ಲರೂ ಶುಭಾಶಯ ಕೋರಿದರು. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ TV5 ಕನ್ನಡ ಡಿಜಿಟಲ್ ಪ್ಲಾಟ್ಫಾರ್ಮ್. ನಾನು ಜೀವನ್ ಬಡಿಗೇರ್. ಎಸ್, ಇವತ್ತು ವರ್ಲ್ಡ್ ವುಮೆನ್ಸ್ ಡೇ, ಅಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನ. ಇವತ್ತು ಎಲ್ಲ ಸೆಕ್ಟರ್ಗಳಲ್ಲಿ, ಎಲ್ಲ ಫೀಲ್ಡ್ಗಳಲ್ಲಿ, ಎಲ್ಲ ವಿಭಾಗಗಳಲ್ಲಿ ಮಹಿಳೆಯರು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅದೇ ತೆರನಾಗಿ ಮಾಧ್ಯಮ ಜಗತ್ತಿನಲ್ಲೂ ಕೂಡ ಅನೇಕ ಮಹಿಳೆಯರು, ಅದರಲ್ಲೂ ಕನ್ನಡ ಮಾಧ್ಯಮದಲ್ಲಿ, ಮಾಧ್ಯಮ ಚಾನಲ್ಗಳಲ್ಲಿ ಅನೇಕ ಮಹಿಳೆಯರು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಚಾನಲ್ಲೂ ಕೂಡ ಅನೇಕ ಮಹಿಳೆಯರು ಸಾಧನೆಯನ್ನು ಮಾಡ್ತಾ ಇದ್ದಾರೆ. 24 ಗಂಟೆಗಳವರೆಗೆ ನಿಮಗೆ ಸುದ್ದಿಯನ್ನು ಬಿತ್ತರಿಸುವಂತಹ ಕಾರ್ಯದಲ್ಲಿ ಅವರು ಕೂಡ ತೊಡ್ಕೊಂಡಿದ್ದಾರೆ. ಹಾಗಾದರೆ ನಮ್ಮ ಆಫೀಸಲ್ಲಿ ಮಹಿಳಾ ದಿನಾಚರಣೆ ಹೇಗೆ ನಡೀತಾ ಇದೆ ಅನ್ನೋದನ್ನೇ ತೋರಿಸ್ತೀನಿ, ಬನ್ನಿ. ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ನಾನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ. ಬೇರೆ ಯಾವ ಚಾನಲ್ ಇಲ್ಲದೆ ಇದ್ದರೂ ನಮ್ಮ TV5 ಕನ್ನಡ ಅಂತೂ ಒಂದು ಏನು ಹೇಳೋದು, ಅಷ್ಟು ನಮಗೆ ಗೌರವ ಘನತೆಯಿಂದ ಮತ್ತು ನಮ್ಮ ಸೇಫ್ಟಿಗೂ ಅವರು ಪ್ರಾಮಿಸಿಂಗ್ ಇದೆ. ಸೊ ಹಾಗಾಗಿ ನಾನು ತುಂಬ ಎಂಜಾಯ್ ಮಾಡ್ತಿದ್ದೀನಿ ನನ್ನ ಕೆಲಸದಲ್ಲಿ. ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ತುಂಬ ಚೆನ್ನಾಗಿದೆ ಫೀಲ್ಡು. ದಿನ ಹೊಸದೇನಾದರೂ ಕಲಿತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಪ್ರತಿದಿನ ಒಂಥರ ಚಾಲೆಂಜ್ ಇದ್ದಂಗೆ ಇರುತ್ತೆ. ಸ್ವಲ್ಪ ರಿಸ್ಕು ಅಂತ ಅನಿಸುತ್ತೆ. ರಜೆ ಬೇಕು ಅಂತ ಅಂದ್ಕೊಳ್ಳೋರಿಗೆ ಅಥವಾ ಫ್ಯಾಮಿಲಿಗೆ ಟೈಮ್ ಕೊಡಬೇಕು ಅಂತ ಅಂದ್ಕೊಳ್ಳೋರಿಗೆ ಮೇ ಬಿ ಕಷ್ಟ ಆಗಬಹುದೇನೋ. ಸೊ ನನಗಂತೂ ಖುಷಿ ಇದೆ, ಎಂಜಾಯ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಹಿಳೆ ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತ ಎಲ್ಲ ವಲಯಗಳಲ್ಲೂ ಕೂಡ ಸಾಧನೆ ಮಾಡ್ತಿದ್ದಾಳೆ. ನಮ್ಮ ಆಫೀಸಲ್ಲೂ ಕೂಡ ಇವತ್ತು ಚಂದದ ಕೇಕ್ ಕಟ್ ಮಾಡಿಸಿ ಮಹಿಳಾ ದಿನಾಚರಣೆಯನ್ನು ಆಚರಿಸಿದ್ದಾರೆ. ನಮ್ಮ ಪಕ್ಕದಲ್ಲೇ ಅಧ್ಯಕ್ಷರು ಕೂಡ ಇದ್ದಾರೆ, ಆಂತರಿಕ ಸಮಿತಿ ಅಧ್ಯಕ್ಷರು. ಎಲ್ಲ ಮಹಿಳೆಯರು ಕೂಡ ಬಹಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲರೂ ಹುಡುಗಿರು ಏನಿದ್ದಾರೆ, ಯಾವುದ್ರಲ್ಲೂ ಕೂಡ ನಾವು ಕಮ್ಮಿ ಇಲ್ಲ ಅಂತ ಎಲ್ಲ ವಿವಿಧ ಕ್ಷೇತ್ರಗಳಲ್ಲೂ ಕೂಡ ಸಾಧನೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಎಲ್ರಿಗೂ ಕೂಡ ಹ್ಯಾಪಿ ವುಮೆನ್ಸ್ ಡೇ. ಸೊ ಫಸ್ಟ್ ಆಫ್ ಆಲ್ ವುಮೆನ್ಸ್ ಡೇ ಅಂದರೆ ಅದು ಇವತ್ತು ಮಾತ್ರ ಅಲ್ಲ, ಪ್ರತಿ ವರ್ಷದ 365 ದಿವಸ ಕೂಡ ವುಮೆನ್ಸ್ ಡೇನೇ. ಯಾಕಂತಂದರೆ ಮಹಿಳೆಯಾದವರು ಎಲ್ಲ ಕಡೆನೂ ಒಂದಿನ ರೆಸ್ಟ್ ಅಂತ ತಗೊಂಡ್ರೆ ಏನೂ ಕೆಲಸ ನಡೆಯಲ್ಲ. ಮನೆ ಆಗಲಿ ಅಥವಾ ಕೆಲಸದ ಕಡೆ ಆಗಲಿ ಎಲ್ಲ ಕಡೆನೂ ಮಹಿಳೆಯರು ತಮ್ಮ ಸಾಮರ್ಥ್ಯ ಏನು ಅನ್ನೋದನ್ನು ತೋರಿಸಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಒನ್ಸ್ ಅಗೇನ್ ಹ್ಯಾಪಿ ವುಮೆನ್ಸ್ ಡೇ. ಕೆಲಸ ಆಸ್ ಯೂಶುವಲ್ ಚೆನ್ನಾಗಿ ನಡೀತಿದೆ, ಚೆನ್ನಾಗಿದೆ. ಡೆಫಿನೆಟ್ಲಿ ಯಾವಾಗಲೂ ಅಲರ್ಟ್ ಆಗಿರಬೇಕು. ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ, ಲೈವ್ ಇರುತ್ತೆ, ಎನಿ ಟೈಮ್ ಎಲ್ಲದಕ್ಕೂ ರೆಡಿಯಾಗಿರಬೇಕು ವರ್ಕಿಗೆ. ಎಲ್ಲ ಮಹಿಳೆಯರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಲೇಡೀಸ್ ಅನ್ನೋರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳೋದು ಇದ್ರ ಮೇಲೆ ಹೋಗುತ್ತೆ. ಅವರು ನಾವೆಲ್ಲದು ಮಾಡ್ತೀವಿ. ಪುನೀತ್ ರಾಜ್ಕುಮಾರ್ ಹೇಳಿದಲ್ಲ, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅನ್ನೋ ಥರ. ಈಗ ಯಾವುದ್ರಲ್ಲಿ ಏನು ಕಮ್ಮಿ ಹೇಳಿ, ಮೆಟ್ರೋ ಓಡಿಸೋದಾಗ್ಬೋದು, ಬಸ್ ಆಗ್ಬೋದು, ಟ್ರೈನ್ ಆಗ್ಬೋದು, ಎಲ್ಲನೂ ಓಡಿಸ್ತಾರೆ ಈಗ ಇದರಲ್ಲಿ ವುಮೆನ್ಸ್. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು, ಅವ್ರ ಜೀವನ ಅವ್ರು ಕಟ್ಕೋಬೇಕು ಅನ್ನೋದು ವುಮೆನ್ಸ್ದಾಗಿರುತ್ತೆ. ಕೆಲಸ ತುಂಬ ಚೆನ್ನಾಗಿದೆ. ಇಲ್ಲಿ ನಮ್ಮ ಟೀಮಲ್ಲಿ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದರೂ ಅವರು ಇದ್ರು ಬೇಡ ಅಂತೇಳಿ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ. ಇಲ್ಲಿ ಕೆಲಸ ಮಾಡೋಕ್ಕೆ ತುಂಬಾ ಖುಷಿ ಇದೆ ಸರ್. ಎಲ್ರಿಗೂ ಮಹಿಳಾ ದಿನದ ಶುಭಾಶಯಗಳು. ಮೊದಲು ಕಾಲೇಜ್ ಡೇಸಲ್ಲಿ ಇತ್ತು, ಈಗ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಬಂದಿದೆ. ಹಂಗಂದರೆ ಇವಾಗ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಅಂದರೆ ಮನೆಯಲ್ಲಿಂದು ಸ್ವಲ್ಪ ಜವಾಬ್ದಾರಿಗಳು ನಮ್ಮ ಮೇಲಿರುತ್ತೆ. ಇಲ್ಲಿ ಬರೋ ಸ್ಯಾಲ್ರಿಯಲ್ಲಿ ನಮ್ಮ ಮನೆ ಸ್ವಲ್ಪ ಭಾಗ ನಡೀತಿರುತ್ತೆ. ಸೊ ಹಾಗಾಗಿ ರೆಸ್ಪಾನ್ಸಿಬಿಲಿಟೀಸ್ ಬಂದಿದೆ. ಕಮರ್ಷಿಯಲ್ಲು ಅದು ಮಾರ್ಕೆಟಿಂಗ್ ಅವರಿಂದ ಬರುತ್ತೆ. ಇದು ಕಮರ್ಷಿಯಲ್ ಶೀಟು. ಒಳ್ಳೆಯ ಅವಕಾಶನೇ ಇಲ್ಲಿ TV5 ನಮ್ಗೆ ಕೊಟ್ಟಿರೋದು. ಹ್ಯಾಪಿ ವುಮೆನ್ಸ್ ಡೇ ಮತ್ತು ಥ್ಯಾಂಕ್ ಯು ಆಲ್.